ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸಂಪತ್ತಿನ ಅಧಿಪತಿ, ಧನ ಕನಕಗಳ ಒಡೆಯ ಎಂದೇ ಖ್ಯಾತರಾದ ಶ್ರೀ ಕುಬೇರ ದೇವರ ಬಗ್ಗೆ ಕೇಳಿದ್ದೀರಾ? ಬಹುತೇಕ ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮೀದೇವಿ ಜೊತೆ ಕುಬೇರನ ವಿಗ್ರಹ ಅಥವಾ ಚಿತ್ರ ಇರುತ್ತದೆ. ಆದರೆ ನಿಮಗೆ ಗೊತ್ತಾ, ಕುಬೇರ ದೇವರು ಮೊದಲು ದೊಡ್ಡ ಕಳ್ಳ ಹಾಗೂ ಜೂಜುಕೋರರಾಗಿದ್ದರಂತೆ. ಹಾಗಾದರೆ ಒಬ್ಬ ಸಾಮಾನ್ಯ ಕಳ್ಳ ಹೇಗೆ ಸಂಪತ್ತಿನ ದೇವರಾದರು? ಅವರ ಈ ರೋಚಕ ಪ್ರಯಾಣದ ಹಿಂದಿನ ಕಥೆಯೇನು? ಬನ್ನಿ, ಈ ವಿಡಿಯೋದಲ್ಲಿ ಕುಬೇರ ದೇವರ ಪೂರ್ಣ ಕಥೆಯನ್ನು ತಿಳಿಯೋಣ. ಹಿಂದೂ ಪುರಾಣಗಳ ಪ್ರಕಾರ ಕುಬೇರನು ತನ್ನ ಹಿಂದಿನ ಜನ್ಮದಲ್ಲಿ ಗುಣನಿಧಿ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನ ಮಗನಾಗಿದ್ದನು. ಆದರೆ ಗುಣನಿಧಿಗೆ ದೇವರ ಬಗ್ಗೆ ನಂಬಿಕೆ ಇರಲಿಲ್ಲ. ಅವನು ತುಂಬ ದುಷ್ಟನಾಗಿದ್ದನು. ಯಾವಾಗಲೂ ಕಳ್ಳತನ, ಜೂಜು ಮತ್ತು ಕೆಟ್ಟ ಸಹವಾಸದಲ್ಲೇ ಕಾಲ ಕಳೆಯುತ್ತಿದ್ದನು. ಅವನ ಕೆಟ್ಟ ಕೆಲಸಗಳಿಂದ ಬೇಸತ್ತ ಅವನ ಹೆತ್ತವರು ಅವನನ್ನು ಮನೆಯಿಂದ ಹೊರಹಾಕಿದರು. ಅನಾಥನಾದ ಗುಣನಿಧಿ ಹಸಿವಿನಿಂದ ಬಳಲುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿದ್ದನು. ಒಂದು ದಿನ ಅವನಿಗೆ ಶಿವನ ದೇವಸ್ಥಾನವೊಂದು ಕಾಣಿಸಿತು. ಆ ದಿನ ಶಿವರಾತ್ರಿ ಹಬ್ಬವಿತ್ತು. ದೇವಸ್ಥಾನದಲ್ಲಿ ಜನರು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು. ಗುಣನಿಧಿಗೆ ಹೊಟ್ಟೆ ಹಸಿವು ತಡೆಯಲಾಗಲಿಲ್ಲ. ದೇವಸ್ಥಾನದಲ್ಲಿದ್ದ ನೈವೇದ್ಯವನ್ನು ಕದಿಯಲು ನಿರ್ಧಾರ ಮಾಡಿದನು. ಕತ್ತಲಲ್ಲಿ ದಾರಿ ಕಾಣದೆ ದೀಪ ಹಚ್ಚಲು ಪ್ರಯತ್ನಿಸಿದನು. ಅಷ್ಟರಲ್ಲಿ ಯಾರೋ ಬರುವುದನ್ನು ನೋಡಿ ಅಡಗಿ ಕುಳಿತನು. ಹೀಗೆ ಹಸಿವಿನಿಂದ ಅರಿಯದೆ ಇಡೀ ರಾತ್ರಿ ಶಿವನ ಸನ್ನಿಧಿಯಲ್ಲಿ ಉಪವಾಸ ಮಾಡಿ ದೀಪ ಬೆಳಗಿಸಿ ಜಾಗರಣೆ ಮಾಡಿದಂತಾಯಿತು. ಮಾರನೇ ದಿನ ಬೆಳಿಗ್ಗೆ ಗುಣನಿಧಿ ಕಳ್ಳತನ ಮಾಡುವಾಗ ಸಿಕ್ಕಿಬಿದ್ದು ಅಲ್ಲೇ ಪ್ರಾಣ ಕಳೆದುಕೊಳ್ಳುತ್ತಾನೆ. ಆದರೆ ಅವನು ಅರಿಯದೆ ಮಾಡಿದ ಶಿವನ ಪೂಜೆ ಮತ್ತು ಜಾಗರಣೆಯಿಂದಾಗಿ ಅವನಿಗೆ ಮೋಕ್ಷ ಸಿಗುತ್ತದೆ. ಸಾಕ್ಷಾತ್ ಶಿವನೇ ಅವನಿಗೆ ದರ್ಶನ ನೀಡಿ, ನೀನು ನಿನ್ನ ಪಾಪಗಳನ್ನು ತೊರೆದು ಪುಣ್ಯ ಗಳಿಸಿದ್ದೀಯ. ಮುಂದಿನ ಜನ್ಮದಲ್ಲಿ ನೀನು ಸಂಪತ್ತಿನ ಅಧಿಪತಿಯಾಗಿ ಜನಿಸುತ್ತೀಯ ಎಂದು ವರ ನೀಡುತ್ತಾರೆ. ಶಿವನ ಅನುಗ್ರಹದಿಂದ ಗುಣನಿಧಿ ಮುಂದಿನ ಜನ್ಮದಲ್ಲಿ ವಿಶ್ರವ ಮುನಿ ಮತ್ತು ಇಳವಿದ ದೇವಿಯ ಮಗನಾಗಿ ಜನಿಸುತ್ತಾನೆ. ಅವನಿಗೆ ಕುಬೇರ ಎಂದು ಹೆಸರನ್ನು ಇಡುತ್ತಾರೆ. ಕುಬೇರನು ಚಿಕ್ಕ ವಯಸ್ಸಿನಿಂದಲೇ ಶಿವನ ಮಹಾನ್ ಭಕ್ತನಾಗಿದ್ದನು. ಅವನು ಶಿವನನ್ನು ಒಲಿಸಿಕೊಳ್ಳಲು ಕಠಿಣ ತಪಸ್ಸು ಮಾಡಿದನು. ಕುಬೇರನ ಭಕ್ತಿಗೆ ಮೆಚ್ಚಿದ ಶಿವನು ಮತ್ತೊಮ್ಮೆ ಪ್ರತ್ಯಕ್ಷನಾಗಿ ಅವನನ್ನು ಲೋಕಪಾಲಕ ಮತ್ತು ದಿಕ್ಪಾಲಕ ಎಂದು ಘೋಷಣೆ ಮಾಡಿದನು. ಅಲ್ಲದೆ ಶಿವನು ಅವನಿಗೆ ಉತ್ತರ ದಿಕ್ಕಿನ ಅಧಿಪತ್ಯವನ್ನು ಮತ್ತು ಸಂಪತ್ತಿನ ರಕ್ಷಣೆಯ ಜವಾಬ್ದಾರಿಯನ್ನು ನೀಡಿದನು. ಅಲಕಾಪುರಿ ಎಂಬ ಸುಂದರ ನಗರವನ್ನು ಅವನ ರಾಜಧಾನಿಯನ್ನಾಗಿ ಮತ್ತು ಪುಷ್ಪಕ ವಿಮಾನ ಎಂಬ ಮಾಯಾ ವಿಮಾನವನ್ನು ಉಡುಗೊರೆಯಾಗಿ ನೀಡಿದನು. ಹೀಗೆ ಒಬ್ಬ ಸಾಮಾನ್ಯ ಕಳ್ಳ ಕೇವಲ ಒಂದು ರಾತ್ರಿಯ ಅರಿವಿಲ್ಲದ ಭಕ್ತಿಯಿಂದಾಗಿ ದೊಡ್ಡ ಶ್ರೀಮಂತ ದೇವರಾದನು. ಪುರಾಣಗಳ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಪದ್ಮಾವತಿ ದೇವಿಯನ್ನು ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಸಂಪತ್ತಿನ ಅಧಿದೇವತೆ ಕುಬೇರನಿಂದ ದೊಡ್ಡ ಮೊತ್ತದ ಸಾಲವನ್ನು ಪಡೆದನು. ಕುಬೇರನಿಂದ ಪಡೆದ ಹಣದಿಂದ ಶ್ರೀನಿವಾಸನು ಪದ್ಮಾವತಿಯೊಂದಿಗೆ ವಿವಾಹವಾದನು. ವಿವಾಹದ ನಂತರ ಶ್ರೀನಿವಾಸನು ತಿರುಪತಿ ಬೆಟ್ಟಗಳ ನಡುವೆ ನೆಲೆಸಲು ನಿರ್ಧಾರ ಮಾಡಿದನು. ಕುಬೇರನ ಸಾಲ ತೀರಿಸುವ ಸಲುವಾಗಿ ಭಕ್ತರು ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಹುಂಡಿಗೆ ಹಣ ಮತ್ತು ಆಭರಣಗಳ ರೂಪದಲ್ಲಿ ಕಾಣಿಕೆಗಳನ್ನು ಅರ್ಪಿಸುತ್ತಾರೆ. ಭಗವಾನ್ ಶ್ರೀ ವೆಂಕಟೇಶ್ವರ ಸ್ವಾಮಿಯು ತನ್ನ ಭಕ್ತರ ಮೂಲಕ ಕುಬೇರನ ಸಾಲವನ್ನು ತೀರಿಸುತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಇದಿಷ್ಟು ಕುಬೇರ ಎಂಬ ಶ್ರೀಮಂತ ದೇವರ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.